ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ರ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. T20 ವಿಶ್ವಕಪ್ ಮಹಾಸಮರ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಸೆಮಿಫೈನಲ್ ಸಮರಗಳಿಗೆ ಕೌಂಟ್ ಡೌನ್ ಆರಂಭವಾಗಿದ್ದು, ಟೀಂ ಇಂಡಿಯಾಗೆ ಈ ಬಾರಿಯೂ ಕೂಡ ಇಂಗ್ಲೆಂಡ್ ಎದುರಾಳಿಯಾಗಿ ಮುಂದೆ ಬಂದು ನಿಂತಿದೆ. T20 ವಿಶ್ವಕಪ್ ಟೂರ್ನಿಯ ಸೆಮಿಫೈನಲ್ ನಲ್ಲಿ ಟೀಂ ಇಂಡಿಯಾ ಹಾಗೂ ಇಂಗ್ಲೆಂಡ್ ನದ್ದು ತುಂಬಾ ಇಂಟ್ರೆಸ್ಟಿಂಗ್ ಆದಂತ ಕಹಾನಿ ಇದೆ. ಸೌತ್ ಆಫ್ರಿಕಾ ತಂಡದ ಎದುರಿನ ಹೀನಾಯ ಸೋಲಿನ ಬಳಿಕ ಟೀಂ ಇಂಡಿಯಾ ವರ್ಲ್ಡ್ ಕಪ್ ನಿಂದ ಔಟ್ ಆಗುತ್ತೆ ಅನ್ನುವಂತ ಮಾತು ಕೂಡ ಕೇಳಿ ಬಂದಿತ್ತು ಮತ್ತು ಸೆಮಿಫೈನಲ್ ಗೆ ಎಂಟ್ರಿ ಕೊಡಲೆಂಬ ಕಾಮನ್ ಚರ್ಚೆ ಕೂಡ ನಡೆದಿತ್ತು. ಆದ್ರೆ ನಂತರದ 2 ಪಂದ್ಯದಲ್ಲಿ ಸಾಲಿಡ್ ಆಗಿ ಕಮ್ಬ್ಯಾಕ್ ಮಾಡಿದಂತ ಮ್ಯಾನ್ ಇನ್ ಬ್ಲೂ ಪಡೆ ಸೆಮಿಸ್ ಗೆ ಸೂಪರ್ ಆಗಿ ಎಂಟ್ರಿ ಕೊಟ್ಟಿದೆ. ಈಡನ್ ಗಾರ್ಡನ್ ಅಂಗಳದಲ್ಲಿ ಬಲಿಷ್ಠ ವೆಸ್ಟ್ ಇಂಡೀಸ್ ಪಡೆಯನ್ನ ಊಡಿಸ್ ಮಾಡಿದಂತ ಟೀಂ ಇಂಡಿಯಾ 4ರ ಘಟ್ಟಕ್ಕೆ ರಾಯಲ್ ಆಗಿ ಎಂಟ್ರಿ ಕೊಟ್ಟಿದೆ. T20 ವಿಶ್ವಕಪ್ ಸೆಮಿಗೆ ಟೀಂ ಇಂಡಿಯಾ ಸೂಪರ್ ಎಂಟ್ರಿ. ಸತತ 3ನೆಯ ಬಾರಿ ಸೆಮಿಫೈನಲ್ ನಲ್ಲಿ ಭಾರತ ಇಂಗ್ಲೆಂಡ್ ಫೈಟ್. ವಿಂಡೀಸ್ ಚಿಂದಿ ಉಡಾಯಿಸಿದ ಟೀಂ ಇಂಡಿಯಾ ಸತತ 3ನೆಯ ಬಾರಿ T20 ವಿಶ್ವಕಪ್ ನ ಟೂರ್ನಿಯಲ್ಲಿ ಸೆಮಿಫೈನಲ್ ಗೆ ಎಂಟ್ರಿಯನ್ನು ಕೊಟ್ಟಿದೆ. ವಿಶೇಷ ಅಂದ್ರೆ 3 ಬಾರಿಯೂ ಕೂಡ ಟೀಂ ಇಂಡಿಯಾ ಎದುರಿಸ್ತಾ ಇರೋದು ಇಂಗ್ಲೆಂಡ್ ತಂಡವನ್ನೇ. 2022, 2024 ಜೊತೆಗೆ 2026ರ ವಿಶ್ವಕಪ್ ನಲ್ಲೂ ಕೂಡ ಟೀಂ ಇಂಡಿಯಾಗೆ ಸೆಮಿಫೈನಲ್ ನಲ್ಲಿ ಇಂಗ್ಲೆಂಡ್ ತಂಡವೇ ಎದುರಾಳಿಯಾಗಿದೆ. ಇನ್ನೂ ವಿಶೇಷ ಅಂದ್ರೆ ಈ ಇಬ್ಬರ ಕಾಳಗದಲ್ಲಿ ಗೆದ್ದವರೇ ವಿಶ್ವಕಪ್ ಟ್ರೋಫಿಯನ್ನ ಕೂಡ ಗೆಲ್ತಾರೆ ಅನ್ನುವಂತ ಮಾತು. 2022ರ ವಿಶ್ವಕಪ್ ಟೀಂ ಇಂಡಿಯಾಗೆ ಹೀನಾಯ ಸೋಲು. ಆಸ್ಟ್ರೇಲಿಯಾದ ಅಡಿಲೇಡ್ ನಲ್ಲಿ ನಡೆದ ಸೆಮಿಫೈನಲ್ ಕದನದಲ್ಲಿ ಟೀಂ ಇಂಡಿಯಾ ಮೊದಲು ಬ್ಯಾಟಿಂಗ್ ಅನ್ನ ನಡೆಸಿತ್ತು. 2022ರ ವಿಶ್ವಕಪ್ ಸೆಮಿಫೈನಲ್ ಅಲ್ಲಿ ಭಾರತ ಪರ KL ರಾಹುಲ್, ರೋಹಿತ್ ಶರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಅವರು ತೀವ್ರವಾದಂತ ವೈಫಲ್ಯವನ್ನ ಅನುಭವಿಸಿದ್ರು. ಹೋರಾಟ ನಡೆಸಿದಂತ ವಿರಾಟ್ ಕೊಹ್ಲಿ, ಹಾರ್ದಿಕ್ ಪಾಂಡ್ಯ ಅರ್ಧ ಶತಕವನ್ನ ಸಿಡಿಸಿ ತಂಡಕ್ಕೆ ಆಸರೆಯಾದ್ರು. ಜೊತೆಗೆ ಅಂತಿಮವಾಗಿ 20 ಓವರ್ನ ಅಂತ್ಯಕ್ಕೆ ಭಾರತ 6 ವಿಕೆಟ್ ಗಳನ್ನ ಕಳೆದುಕೊಂಡು ಬರೋಬ್ಬರಿ 168 ರನ್ಗಳನ್ನು ಬೃಹತ್ ಮೊತ್ತವನ್ನ ಪೇರಿಸಿತು. 169 ರನ್ಗಳನ್ನ ಚೇಸಿಂಗ್ ಮಾಡಿದಂತ ಇಂಗ್ಲೆಂಡ್ ಸ್ಫೋಟಕ ಬ್ಯಾಟಿಂಗ್ ಅನ್ನ ಕೂಡ ನಡೆಸಿತು. ಟೀಂ ಇಂಡಿಯಾದ ಬೌಲರ್ ಗಳ ಮೇಲೆ ಸವಾರಿ ಮಾಡಿದಂತ ಇಂಗ್ಲೆಂಡ್ ಓಪನರ್ಸ್ ಅಡಿಲೇಡ್ ಅಂಗಳದಲ್ಲಿ ಬೌಂಡ್ರಿ ಸಿಕ್ಸರ್ ಗಳ ಸುರಿಮಳೆಯನ್ನೇ ಸುರಿಸಿದ್ರು. ಜೋಸ್ ಬಟ್ಲರ್ 9 ಬೌಂಡ್ರಿ ಮತ್ತು 3 ಸಿಕ್ಸರ್ ಸಹಿತ ಅಜೇಯವಾಗಿ 80 ರನ್ ಗಳಿಸಿದ್ರೆ, 7 ಸಿಕ್ಸ್ ಮತ್ತು 4 ಬೌಂಡ್ರಿ ಬಾರಿಸಿದಂತ ಅಲೆಕ್ಸ್ ಹೇಲ್ ಅವರು ಅಜೇಯವಾಗಿ 86 ರನ್ ಅನ್ನು ಗಳಿಸಿದ್ರು. ಒಂದೇ ಒಂದು ವಿಕೆಟ್ ಕಬಳಿಸೋಕು ಟೀಂ ಇಂಡಿಯಾಗೆ ಸಾಧ್ಯವಾಗಲಿಲ್ಲ. ಹಾಗಾಗಿ 16 ಓವರ್ಗಳಲ್ಲಿ ಟಾರ್ಗೆಟ್ ಚೇಸ್ ಮಾಡಿದಂತ ಇಂಗ್ಲೆಂಡ್ ತಂಡ ಫೈನಲ್ ಗೆ ಎಂಟ್ರಿ ಕೊಡ್ತು. 2024ರ ವಿಶ್ವಕಪ್ ಟೀಂ ಇಂಡಿಯಾಗೆ ಭರ್ಜರಿ ಗೆಲುವು. 2024ರ T20 ವಿಶ್ವಕಪ್ ನಲ್ಲೂ ಕೂಡ ಭಾರತ ಇಂಗ್ಲೆಂಡ್ ತಂಡಗಳು ಸೆಮಿಫೈನಲ್ ನಲ್ಲಿ ಮುಖಾಮುಖಿಯಾಗಿದ್ವು. ಗಯಾನದಲ್ಲಿ ನಡೆದಂತ ಪಂದ್ಯದಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದಂತ ಟೀಂ ಇಂಡಿಯಾ ಕಾಂಪಿಟೇಟಿವ್ ಆದಂತಹ ಸ್ಕೋರ್ ಕಲೆ ಹಾಕಿತ್ತು. ರೋಹಿತ್ ಶರ್ಮಾ 57 ರನ್ ಅನ್ನು ಗಳಿಸಿದ್ರೆ, ಸೂರ್ಯಕುಮಾರ್ ಯಾದವ್ ಅವರು 47 ರನ್ ಗಳನ್ನ ಗಳಿಸಿ ಸೈನ್ ಆಗಿದ್ರು. 7 ವಿಕೆಟ್ ಗಳನ್ನ ನಷ್ಟಕ್ಕೆ ಟೀಂ ಇಂಡಿಯಾ ಬರೋಬ್ಬರಿ 171 ರನ್ ಅನ್ನ ಮಾಡಿ ಬೃಹತ್ ಆದಂತ ಮೊತ್ತವನ್ನ ಇಂಗ್ಲೆಂಡ್ ವಿರುದ್ಧ ಟಾರ್ಗೆಟ್ ಫಿಕ್ಸ್ ಮಾಡ್ತು. 170 ರನ್ಗಳ ಟಾರ್ಗೆಟ್ ಬೆನ್ನತ್ತಿದಂತ ಇಂಗ್ಲೆಂಡ್ ತಂಡ ಇಂಡಿಯನ್ ಬೌಲರ್ ಗಳ ದಾಳಿಗೆ ತತ್ತರಿಸ್ಬಿಡ್ತು. ಬುಮ್ರಾ ಆರಂಭದಲ್ಲಿ ಶಾಕ್ ನೀಡಿದ್ರೆ, ಬಳಿಕ ಅಕ್ಷರ್ ಪಟೇಲ್, ಕುಲ್ದೀಪ್ ಯಾದವ್ ಸ್ಪಿನ್ ಮೂಲಕ ಶಾಕ್ ಅನ್ನ ನೀಡಿದ್ರು. ಕೇವಲ 16.4 ಓವರ್ಗಳಲ್ಲಿ ಇಂಗ್ಲೆಂಡ್ ತಂಡದ ಬ್ಯಾಟಿಂಗ್ ಲೈನ್ಅಪ್ ಯಾವ ಲೆವೆಲ್ ಹಾಳಾಯ್ತು ಅಂದ್ರೆ, ಕೇವಲ 103 ರನ್ ಗಳಿಗೆ ಆಲ್ ಔಟ್ ಆಗಿ ಬರೋಬ್ಬರಿ 68 ರನ್ಗಳ ಅಂತರದಲ್ಲಿ ಭಾರತ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಗೆದ್ದವರೇ ವಿಶ್ವಕಪ್ ಚಾಂಪಿಯನ್. ಭಾರತ ಮತ್ತು ಇಂಗ್ಲೆಂಡ್ ನಡುವಿನ ಸೆಮಿಫೈನಲ್ ಸಮರದಲ್ಲಿ ಗೆದ್ದವರು ವಿಶ್ವ ಚಾಂಪಿಯನ್ ಆಗ್ತಾರೆ, ಆಗೋದು ಕೂಡ ಖಚಿತ. 2022ರಲ್ಲಿ ಇಂಗ್ಲೆಂಡ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದ್ರೆ, 2024ರಲ್ಲಿ ಟೀಂ ಇಂಡಿಯಾ ವಿಶ್ವಕಪ್ ನ ಕಿರೀಟಕ್ಕೆ ಮುತ್ತಿಕ್ಕಿತ್ತು. ಇದೀಗ 2026ರಲ್ಲಿ ಉಭಯ ತಂಡಗಳು ಮತ್ತೆ ಸೆಮಿಫೈನಲ್ ನಲ್ಲಿ ಮುಖಾಮುಖಿ ಕೂಡ ಆಗ್ತಾ ಇದೆ. ಎರಡೂ ತಂಡಗಳು ಕೂಡ ಟೂರ್ನಿಮೆಂಟ್ ಅಲ್ಲಿ ಸಾಲಿಡ್ ಆದಂತ ಪರ್ಫಾರ್ಮೆನ್ಸ್ ನೀಡ್ತಾ ಇರೋದ್ರಿಂದ ವಾಂಖೇಡಿ ಅಂಗಳದಲ್ಲಿ ಜಿದ್ದಿನ ಫೈಟ್ ನಡೆಯುವುದು ಕೂಡ ಕನ್ಫರ್ಮ್. ಈ ಬಾರಿಯೂ ಕೂಡ ಸೆಮಿಸ್ ಗೆದ್ದವರೇ ಚಾಂಪಿಯನ್ ಆಗ್ತಾರಾ ಅನ್ನೋದು ಕೂಡ ಸದ್ಯದ ಕುತೂಹಲ. ಇದಾಗಿತ್ತು ಇವತ್ತಿನ